ಬಿಬಿ ಶಿವಪ್ಪ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವೆ ಶಾಸಕ ಸಿಮೆಂಟ್ ಮಂಜು. ಸಕಲೇಶಪುರ ಮಾಜಿ ಶಾಸಕ ಬಿಬಿ ಶಿವಪ್ಪ ಹಾಗೂ ಅವರ ಪತ್ನಿ ಸುಶೀಲಾ ಶಿವಪ್ಪ ಅವರು ಬಿಜೆಪಿಗೆ ತನ್ನೆಲ್ಲ ಶಕ್ತಿಯನ್ನ ಧಾರೆ ಎರೆದು ಪಕ್ಷ ಕಟ್ಟಿದ್ದಾರೆ. ನಾನು ಶಾಸಕನಾಗಿ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಅವರು ತಾಲೂಕಿನ ಯಸಳೂರು ಗ್ರಾಮದಲ್ಲಿ ಬಿಬಿ ಶಿವಪ್ಪ ಅಭಿಮಾನಿಗಳು ಆಯೋಜಿಸಿದ್ದ ಬಿಬಿ ಶಿವಪ್ಪ ಅವರ 8ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಬಿಜೆಪಿ ಪಕ್ಷ 80 ದಶಕದಲ್ಲಿ ಸಂಕಷ್ಟ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಬಿಬಿ ಶಿವಪ್ಪ ಹಾಗೂ ಅವರ ಪತ್ನಿ ಸುಶೀಲಮ್ಮ ಅವರು ತಮ್ಮ ತನು ಮನ ಧನ ವ್ಯಯಿಸಿ ಸ್ವಂತ ಕಾರಿನಲ್ಲಿ ರಾಜ್ಯ ಸುತ್ತಿ ಪಕ್ಷ ಕಟ್ಟಿದ್ರು. ಅವರಿಗೆ ಮುಖ್ಯಮಂತ್ರಿಯಾಗುವ ಎಲ್ಲ ಗುಣಗಳಿದ್ವು. ಆದ್ರೆ ಅಧಿಕಾರ ಬಂದ ಸಂದರ್ಭದಲ್ಲಿ ಅವರಿಗೆ ಒಂದು ಮಂತ್ರಿ ಸ್ಥಾನವೂ ಕೂಡ ಸಿಗಲಿಲ್ಲ. ಇದು ಇಂದಿಗೂ ಕೂಡ ಅಸಂಖ್ಯಾತ ಪಕ್ಷದ ಕಾರ್ಯಕರ್ತರಲ್ಲಿ ನೋವಿದೆ. ಅವರು ಕಟ್ಟಿದ ಪಕ್ಷದಲ್ಲಿ ನಾನು ಶಾಸಕನಾಗಿರುವುದು ನನ್ನ ಪುಣ್ಯ. ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಕಾರ್ಯಕರ್ತರ ಜೊತೆಗೂಡಿ ಪಕ್ಷವನ್ನ ಬಲಗೊಳಿಸುವುದಾಗಿ ತಿಳಿಸಿದ್ರು. ಶಕ್ತಿ ಇತ್ತಿಲ್ಲ, ಸಿದ್ಧಾಂತ ಒಂದೇ ಇದ್ದಿದ್ದು, ಪಾರ್ಟಿನ ಕಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತಿನ ಕಾಲದಲ್ಲಿ ರಾಜ್ಯಾಧ್ಯಕ್ಷರಾಗಿ ಶ್ರೀಮತಿಯವರು ಸಮೇತ ಪಕ್ಷದ ಪದಾಧಿಕಾರಿಯನ್ನ ಮಾಡಿ ತನ್ನ ಸ್ವಂತ ಹಣದಲ್ಲಿ ಪಕ್ಷವನ್ನ ಕಟ್ಟಬೇಕು ಅಂತೇಳಿ ತನ್ನ ಕಾರಣ ತಗೊಂಡು ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರವಾಸವನ್ನ ಮಾಡಿ ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಾಸಕರಾಗಲಿಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಬಿಬಿ ಶಿವಪ್ಪನವರು ಅಂತೇಳಿ ನಾನು ಹೆಮ್ಮೆ ಇಷ್ಟಪಡ್ತೀನಿ. ಅಂತ ಹೇಳಿದ್ರೆ ಅವರು ಕಟ್ಟೋಗಿರ್ತಕ್ಕಂಥ ಪಕ್ಷ. ಆದ್ರೆ ದುರದೃಷ್ಟ ನಿಜವಾಗ್ಲೂ ಕೂಡ ನಾನೊಬ್ಬ ಕಾರ್ಯಕರ್ತನಾಗಿ ತುಂಬಾ ನೋವಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಬಿ ಶಿವಪ್ಪನವರು ಪಾರ್ಟಿನ ಕಟ್ಟಿದ್ರು, ತನ್ನ ಮಠ ಆಸ್ತಿ ಎಲ್ಲವನ್ನು ಮಾರಾಟ ಮಾಡಿದ್ರು. ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ಮಂತ್ರಿ ಸ್ಥಾನ ಆಗಲಿ ಸರ್ಕಾರದ ಯಾವುದೇ ಒಂದು ಪದವಿನೂ ಕೂಡ ಅವರು ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಒಂದ್ ಕಡೆ ನಮ್ಮ ಪಕ್ಷದಲ್ಲಿ ಒಂದು ತಪ್ಪು ನಿರ್ಧಾರಗಳಾಗಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದ್ರೆ ಅಷ್ಟೆಲ್ಲ ತ್ಯಾಗ ಮಾಡಿರ್ತಕ್ಕಂಥ ಪಾರ್ಟಿಗೆ ನಿಜವಾಗ್ಲೂ ಕೂಡ ಅವತ್ತೆಲ್ಲ ಒಂದು ಗೌರವ ಸಿಗ್ಬೇಕಾದಂತ ಗೌರವ ಸಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದು ಏನಕ್ಕಾಯ್ತಾ ಯಾಕಾಯ್ತಾ ನನಗೆ ಗೊತ್ತಿಲ್ಲ. ನಾನು ಹಲವಾರು ಸಂದರ್ಭದಲ್ಲಿ ಶಾಸಕರುಗಳ ಕೂತು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಕೂಡ ಅಶೋಕ್ ಅಣ್ಣನ ಜೊತೆ ಚರ್ಚೆ ಮಾಡಿದೆ. ಬಿಬಿ ಶಿವಪ್ಪ ವಿರೋಧ ಪಕ್ಷದ ನಾಯಕ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅವರೇ ಅರ್ಹರು, ಮತ್ತೆ ಅವರು ಸೀನಿಯರ್ ಕೂಡ ಇದ್ರು. ಇದಕ್ಕೆ ಸ್ಥಾನಕ್ಕೆ ಸೂಟಬಲ್ ವ್ಯಕ್ತಿ ಆಕ್ಚುಲಿ. ಆದ್ರೆ ಯಾವುದೋ ಒಂದು ದುರಾದೃಷ್ಟ ಅವತ್ತು ಕೂಡ ವಿರೋಧ ಪಕ್ಷದ ನಾಯಕರು ಕೂಡ ಸ್ಥಾನವನ್ನು ಕೂಡ ತಪ್ಪತಕ್ಕಂತ ಮಾಜಿ ಮಂತ್ರಿ ಹಾಗೂ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಬಿಬಿ ಶಿವಪ್ಪನವರು ಅಜಾತ ಶತ್ರು. ಅವರಿಗೆ ಮುಖ್ಯಮಂತ್ರಿ ಯೋಗನೂ ಇತ್ತು, ಆದ್ರೆ ಅವರಿಗೆ ಒಂದು ಮಂತ್ರಿ ಭಾಗ್ಯನೂ ಸಿಗಲಿಲ್ಲ. ಕೆಲವೊಮ್ಮೆ ಕೆಲವರಿಗೆ ಇದ್ದಕ್ಕಿದ್ದಂತೆ ಅಧಿಕಾರ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತದೆ. ಆದ್ರೆ ಈ ವಿಷಯದಲ್ಲಿ ಶಿವಪ್ಪನವರು ನತದೃಷ್ಟರು. ಅವರ ನಡೆ ನುಡಿ ಇಂದಿಗೂ ಕೂಡ ಆದರ್ಶಪ್ರಾಯ ಎಂದ್ರ. ಬಹುಶಃ ಯಾವುದೇ ಪಕ್ಷದ ಸದಸ್ಯ ಇರ್ಬೋದು, ಯಾರೇ ಇರ್ಬೋದು, ಬಹುಶಃ ಅವರಿಗೆ ಶತ್ರುಗಳೇ ಇರಲಿಲ್ಲ ಅಂತ ಕಾಣುತ್ತೆ. ಅವ್ರನ್ನ ಭೇಟಿ ಮಾಡಿದರೆ ಯಾವಾಗಲೂ ಯಾವ ಪಕ್ಷವನ್ನು ಏನು ಇರ್ತಕ್ಕಂಥ ವ್ಯತ್ಯಾಸವನ್ನು ಕೆಲವರು ಮಾಡ್ತಾರೆ ರಾಜಕಾರಣಕ್ಕಾಗಿ. ಆದರೆ ಮೊನ್ನೆ ಶಿವಪ್ಪನವ್ರನ್ನ ಭೇಟಿ ಮಾಡಿದಾಗ ಆ ವ್ಯತ್ಯಾಸ ನಮಗೆ ಕಾಣ್ತಿರ್ಲಿಲ್ಲ. ಬಹುಶಃ ಅದೊಂದು ವಿಡಂಬನೆ, ರಾಜಕಾರಣದಲ್ಲಿ ಒಂದು ವಿಡಂಬನೆ. ಏನಂದರೆ ಯಾವುದೇ ಪಕ್ಷದಲ್ಲಿ ಸಾರ್ವಜನಿಕವಾಗಿ ಸೇವೆ ಮಾಡಿದವರಿಗೆ ಅಧಿಕಾರ ಸುಲಭವಾಗಿ ದಕ್ಕಲ್ಲ, ಅಧಿಕಾರ ಬರಲ್ಲ. ಈಗ ಇದಕ್ಕಿದ್ದಂಗೆ ಫೀನಿಕ್ಸ್ ಥರ ಕೆಲವರು ಮುಖ್ಯಮಂತ್ರಿಗಳಾಗ್ತಾರೆ, ಇದಕ್ಕಿದ್ದಂಗೆ ಕೆಲವರು ಫೀನಿಕ್ಸ್ ಥರ ಕೆಲವರು ಮಂತ್ರಿಗಳಾಗ್ತಾರೆ. ಆದರೆ ಅಲ್ಲೇ ಇರ್ತಾರಲ್ಲ, ಪಕ್ಷ ಬರೋದಕ್ಕೆ ಕಾರಣರಾಗಿರ್ತಾರೆ, ಬೇರೆ ಬೇರೆ ವಿಷಯಕ್ಕಾಗಿ ಕಾರಣರಾಗಿರ್ತಾರೆ, ಅವರು ಮೂಲೆ ಗುಂಪಾಗ್ತಾರೆ. ಕಾರಣ ಅವರೇ. ಅದಕ್ಕೆ ನಮ್ಮ ಶಿವಪ್ಪನವರಲ್ಲಿ ನಾನು 15 ವರ್ಷ ಭಾಳ ಹತ್ತಿರದಿಂದ ಈ ಕ್ಷೇತ್ರದಲ್ಲಿದ್ದು ಆ ಗುಣವನ್ನು ನಾನು ನೋಡಿದ್ದೇನೆ. ಏನು ಬೇಕಾದರೂ ಆಗ್ಬಿಟ್ಟು ಮನಸ್ಸು ಮಾಡಿದ ಶಿವಪ್ಪನವರು ನೋಡಿ. ನಮಗೆ ಸಕಲೇಶಪುರಕ್ಕೆ ನಮ್ಮ ಬಿ ಡಿ ಬಸವರಾಜ್ ಅವರು 6 ದಿನ ಮಂತ್ರಿಯಾಗಿದ್ದು ಬಿಟ್ಟರೆ ಆ ಭಾಗ್ಯ. ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ಬ್ರಿಟಿಷರ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಸೋಮವಾರಪೇಟೆ ತಾಲೂಕಿನ ಬೇಳೂರು ಗ್ರಾಮದ ಬಸವೇಗೌಡರ ಮನೆಯಲ್ಲಿ 3 ದಿನ ತಂಗಿದ್ರು. ಅಂತಹ ಕುಟುಂಬದಲ್ಲಿ ಜನಿಸಿದ ಬಿಬಿ ಶಿವಪ್ಪ ವ್ಯಕ್ತಿಯಲ್ಲ, ಅವರೊಬ್ಬ ಶಕ್ತಿ.
ಪಕ್ಷದ ಅಧ್ಯಕ್ಷರಾಗಿ ಎಲ್ಲವನ್ನ ಧಾರೆ ಎರೆದು ಬಿಜೆಪಿಯನ್ನ ಬೇರು ಮಟ್ಟದಿಂದ ಗಟ್ಟಿಗೊಳಿಸಿದ್ದಾರೆ. ಆದ್ದರಿಂದಲೇ ನೂರಾರು ಸಾವಿರಾರು ಜನರು ಅಧಿಕಾರ ಅನುಭವಿಸಿದ್ದಾರೆ. ಒಂದು ಸೋಲನ್ನೇ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅವರು ಸಂಕಷ್ಟ ಸಂದರ್ಭದಲ್ಲಿಯೂ ಪಕ್ಷಕ್ಕೆ ಆಸರೆಯಾಗಿದ್ದು 7 ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಅವರು ಬದ್ಧತೆ ಇದ್ದಂತ ಇಟ್ಟು ರಾಜಕಾರಣ ಮಾಡಿಕೊಂಡು ಬಂದವರ ಅವರ ಆದರ್ಶಗಳನ್ನ ಇಂದಿನ ರಾಜಕಾರಣಿಗಳು ಮೈಗೂಡಿಸಿಕೊಂಡು ಮುನ್ನಡೆಯಬೇಕು ಎಂದ್ರ. ನಿನ್ನ ಪೂರ್ವಜರು, ನಿನ್ನ ಇತಿಹಾಸ ಅಂದ್ರೇನು, ನಿನ್ನ ಬೆನ್ನಿಂದೆ ನೋಡ್ಕೋಬೇಕು. ನೀನು ಯಾರು, ನಿಮ್ಮ ಅಪ್ಪ ಯಾರು, ನಿಮ್ಮ ಅಜ್ಜ ಯಾರು, ನಿಮ್ಮ ತಾತ ಯಾರು, ಹೇಗೆ ನಡ್ಕೊ ಬಂದೆ ಅನ್ನೋದನ್ನ ನೀವು ಹೇಳೋದಿಲ್ಲ ಹೋದ್ರೆ ಮುಂದಿನ ದಿಕ್ಕು ನಿಮಗೆ ಕಾಣಲ್ಲ, ಇತಿಹಾಸ ಸಿಕ್ಕಲ್ಲ. ಎಂತ ಮಾತು ಸರ್ವ ಕಾಲಕ್ಕೂ ಶ್ರೇಷ್ಠವಾದ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವುದಲ್ಲ, ಅದು ಇವತ್ತಾಗ್ತಾ ಇದೆ. ಭಾರಿ ಬೇಗ ಮರವು ಅನ್ನೋದಿದೆಯಲ್ಲ ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದ ಮರವು. ಯಾಕಂದ್ರೆ ಮರವಿಲ್ಲ ಅಂದ್ಬಿಟ್ರೆ ನಾವು ಹೆಂಡತಿ ಕಳ್ಕೊಳ್ತೀವಿ, ಮಕ್ಕಳು ಕಳ್ಕೊಳ್ತೀವಿ, ಅಪ್ಪ ಅಜ್ಜ ಕಳ್ಕೊಳ್ತೀವಿ, ಎಲ್ಲ ಅಧಿಕಾರನೂ ಕಳ್ಕೊಂಡ್ಬಿಡ್ತೀವಿ, ಅದೇ ಹೋಗ್ಬಿಡ್ತೀವಿ ನಾವು. ಮರವಿಲ್ಲದೆ ಇದ್ರೆ ಮರವು ಬೇಕು, ಆದರೆ ಜಾಣ ಮರವು ಇದೆಯಲ್ಲ ಅದು ಒಳ್ಳೆಯದಲ್ಲ. ಇತಿಹಾಸನ ಪದೇ ಪದೇ ನಾವು ಮೆಲುಕಾಕ್ಬೇಕು. ನಾವು ಎಲ್ಲಿ ನಿಂತಿದ್ದೀವಿ ಅಂತ ಗೊತ್ತಾಗ್ಬೇಕಂದ್ರೆ ನಾವು ಬಂದಿದ್ದೀವಿ ಅಂತ ಗೊತ್ತಾಗ್ಬೇಕು. ಬೇಳೂರು ವಿಶ್ವನಾಥರ ಊರು, ಮೂಲತಃ ಊರು ನಮ್ಮ ಸೋಮಾರಪೇಟೆ ಬೇಳೂರು. ಭಾರಿ ಒಳ್ಳೆ ಜಾಗ, ಫಲವತ್ತಾದ ಜಾಗ, ಆನೆಯ ಜಾಗ ಬೇರೆ. ಈಗಲೂ ಅಲ್ಲಿ ವಾಸ ಇರುತ್ತೆ ಆನೆ. ಅಲ್ಲಿ ಸಿಲ್ವರ್ ಮರ ನೋಡ್ಬೇಕು, ಒಂದೊಂದು ಮರ ಮೂರು ಬಿಟ್ರು 4 ಬಿಟ್ರು ದೊಡ್ಡ ಮರ ಇದ್ದಂಗೆ ಇರ್ತವೆ. ಅಂದ್ರೆ ಅಷ್ಟು ಫಲವತ್ತಾದಂಥ ಜಾಗ, ಬ್ರಿಟಿಷರು ಆಯ್ಕೆ ಮಾಡಂತ ಜಾಗ ಅದು ಬೇಳೂರು. ಈ ಸಂದರ್ಭದಲ್ಲಿ ವಿಧಾನಸಭಾ ಮಾಜಿ ಸಭಾಧ್ಯಕ್ಷ ಬೋಪಯ್ಯ, ವಿರಾಜಪೇಟೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಬಿಬಿ ಶಿವಪ್ಪ ಪುತ್ರ ಪ್ರತಾಪ್, ಬಿಜೆಪಿ ಹಿರಿಯ ಮುಖಂಡ ರಾಮಚಂದ್ರೇಗೌಡ ತಿಮ್ಮಶೆಟ್ರು, ಬಿಜೆಪಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಸಂಘಿ, ಜಿಲ್ಲಾ ಬಿಜೆಪಿ ಮಾಜಿ ಉಪಾಧ್ಯಕ್ಷ ಚಂದ್ರಕಲಾ, ಬಿಜೆಪಿ ಅಧ್ಯಕ್ಷ ಅಶ್ವಥ್, ಉಮಾರವಿ ಪ್ರಕಾಶ್, ಮಾರುತಿ ದೇವರಾಜ್, ಹೆತ್ತೂರು ದೇವರಾಜ್, ಲೋಕೇಶ್ ಕದಾಳು ಸೇರಿದಂತೆ ಹಾಗೂ ಇತರರು ಉಪಸ್ಥಿತರಿದ್ದರು.